ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು MGM ಕನ್ನಡತೀಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಬದನೆಕಾಯಿ ಮಸಾಲ ಬಜ್ಜಿ ಅಂತ. ಇದನ್ನು ನಾನು ಬೆಂಗಳೂರಲ್ಲಿ ಎಲ್ಲಿಯೂ ಸಹ ನಾನು ತಿಂದಿಲ್ಲ. ಇದು ನಾನು ಲಾಸ್ಟ್ ಮಂತ್ರಾಲಯಕ್ಕೆ ಹೋದಾಗ ನಾನು ಅಲ್ಲಿ ತಿಂದಿದ್ದು, ಯಾಕಂದರೆ ಅಲ್ಲಿ ತುಂಬ ಫೇಮಸ್ ಅಂತ ಇದು. ಸೊ ಅವ್ರನ್ನೇ ರೆಸಿಪಿ ಹೇಗೆ ಮಾಡೋದು ಅಂತ ಕೇಳಿಕೊಂಡು ನಾನು ಇವತ್ತು ಟ್ರೈ ಮಾಡಿದ್ದೀನಿ. ಇಲ್ಲಿಯೂ ಸಹ ಅದೇ ರೀತಿ ಟೇಸ್ಟ್ ಬಂತು. ನೀವು ಇದೇ ರೀತಿ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಂಡು ಕೊಡ್ತೀನಿ. ಬದನೆಕಾಯನ್ನು ನೀವು 4 ಭಾಗ ಮಾಡಿಕೊಂಡು ನೀಟಾಗಿ ಅದನ್ನು ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡಿದ್ದ ನಂತರ ನೀವು ಕಾಟನ್ ಬಟ್ಟೆ ತೊಗೊಂಡು ಅದನ್ನು ಒರೆಸ್ಬಿಡಿ. ಡ್ರೈ ಆಗೋ ಥರ ಅದು ಒರೆಸ್ಬೇಕು. ನೀರೆಲ್ಲ ಇದ್ದರೆ ಎಣ್ಣೆಗೆ ಹಾಕುವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಡ್ರೈ ಆಗೋಕ್ಕೆ ಬಿಡಬೇಕು. ನೆಕ್ಸ್ಟ್ ನೀವು ಒಂದು ಬಾಣಲೆಗೆ ಎಣ್ಣೆ ಹಾಕೊಳ್ಳಿ. ಇದು ಪ್ಲೇನಾಗಿ ಡ್ರೈ ಆಗಿರುತ್ತಲ್ವ ಬದನೆಕಾಯಿನ, ಅದನ್ನು ಎಣ್ಣೆಗೆ ಹಾಕೊಳ್ಳಿ. ಒಂದು 2 ನಿಮಿಷಗಳ ಕಾಲ ಫ್ರೈ ಮಾಡಿ ಅಷ್ಟೇ, ಜಾಸ್ತಿ ಡೀಪಾಗಿ ಫ್ರೈ ಮಾಡೋಕ್ಕೆ ಹೋಗಬೇಡಿ. ನಾವೀಗ ಇದು ಬದನೆಕಾಯಿ ಒಳಗೆ ಸ್ಟಫ್ ಮಾಡೋದಕ್ಕೋಸ್ಕರ ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕು. ಆ ಮಸಾಲೆಗೆ ಏನೇನೆಲ್ಲ ಬೇಕು ಅಂದರೆ ಒಂದು ಸ್ವಲ್ಪ ಒಣ ಕೊಬ್ಬರಿ, 1 ಗೆಡ್ಡೆ ಬೆಳ್ಳುಳ್ಳಿ, 2 ಸ್ಪೂನು ಖಾರ ಪುಡಿ, 1 ಸ್ಪೂನು ಗರಂ ಮಸಾಲ, 2 ಸ್ಪೂನು ಧನಿಯಾ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ಖಾರ ಬೇಕಾದರೆ ಇನ್ನೂ ಸ್ವಲ್ಪ ಹಾಕೊಬೋದು. ಇಷ್ಟನ್ನೆಲ್ಲ ನೀವು ಡ್ರೈಯಾಗಿ ರುಬ್ಬಬೇಕು. ರುಬ್ಬಿದ ನಂತರ ನೀವು ಅದು ನೀರು ಹಾಕೋಕ್ಕೆಲ್ಲೂ ಹೋಗಬೇಡಿ, ಅದು ಡ್ರೈಯಾಗೇ ಇದ್ದರೆ ಚೆಂದ. ಅದಾದ ನಂತರ ನೀವು ಬದನೆಕಾಯಿ ಬೇಯಿಸಿಟ್ಕೊಂಡಿರ್ತೀವಲ್ಲ, ಅಂದರೆ ಎಣ್ಣೆಲಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ಸ್ಟಫ್ ಮಾಡಿ ಸ್ವಲ್ಪನೇ ಹಾಕಿ ಸ್ಟಫ್ ಮಾಡಿ. ಸ್ಟಫ್ ಮಾಡಿದ ನಂತರ ನಾವಿಲ್ಲಿ ಮಸಾಲೆನ ಅಂದರೆ ಮಸಾಲೆ ತುಂಬಿರ್ತೀವಲ್ವ, ಅದನ್ನು ನಾವು ಇವಾಗ ಕಡಲೆ ಹಸಿಟ್ಟನ್ನ ಕಲಿಸ್ಕೊಂಡು ನಾವು ಎಣ್ಣೆಗೆ ಹಾಕಬೇಕು. ಕಡಲೆ ಹಸಿಟ್ಟಿಗೆ ನೀವು ಸ್ವಲ್ಪ ಮಟ್ಟಿಗೆ ಕಡಲೆ ಹಸಿಟ್ಟನ್ನ ತೊಗೊಳ್ಳಿ. 2 ಸ್ಪೂನು ಖಾರ ಪುಡಿ ತೊಗೊಳ್ಳಿ. 1 ಸ್ಪೂನು ಕರೆದಿರ್ತೀರಲ್ಲ ಆ ಎಣ್ಣೆನ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಒಂದು ಚಿಟಿಕೆ ಅಡುಗೆ ಸೋಡಾ ಹಾಕ್ಕೊಳ್ಳಿ. ನೀಟಾಗಿ ಒಂದು ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಳ್ಳಿ. ಅಂದರೆ ಬಜ್ಜಿ ಹೇಗೆ ಮಾಡ್ತೀವಿ ಆ ರೀತಿಯಲ್ಲಿ ಕಲಿಸ್ಕೊಬೇಕು. ತೀರಾ ನೀರಾಗಿ ಕಲಿಸ್ಕೊಳ್ಳೋಕೆ ಹೋಗಬೇಡಿ, ತುಂಬ ಗಟ್ಟಿಯಾಗೂ ಕಲಿಸ್ಕೊಳ್ಳೋಕೆ ಹೋಗಬೇಡಿ, ಸಾಫ್ಟ್ ಬರೋದಿಲ್ಲ. ಒಂದು ಮೀಡಿಯಮ್ ಲೆವೆಲ್ಗೆ ಕಲಿಸ್ಕೊಳ್ಳಿ. ಸ್ಟಫ್ ಮಾಡಿರ್ತೀವಲ್ಲ ಆ ಬದನೆಕಾಯಿನ ನೀವು ಕಡಲೆ ಹಸಿಟ್ಟಿಗೆ ಹಾಕ್ಬಿಟ್ಟು ಎಣ್ಣೆಗೆ ಹಾಕ್ಕೊಳ್ಳಿ. ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ನೀವು ಬೇಯಿಸೋಕ್ಕೆ ಹೋಗಬೇಡಿ. ಯಾಕಂದರೆ ಮೊದಲೇ ನಾವು ಬದನೆಕಾಯಿ ಬೇಯಿಸ್ಕೊಂಡಿರೋದ್ರಿಂದ ಸ್ವಲ್ಪ 1-2 ನಿಮಿಷ ಸಾಕು ಎಣ್ಣೆಲಿ ಫ್ರೈ ಮಾಡಿ ಅಷ್ಟೇ. ಸಖತ್ ಟೇಸ್ಟಿಯಾಗಿರೋ ಬದನೆಕಾಯಿ ಮಸಾಲ ಬಜ್ಜಿ ರೆಡಿ ಆಗುತ್ತೆ ನೋಡಿ. ಮಕ್ಕಳಿಗೆಲ್ಲ ಬದನೆಕಾಯಿನ ಅಷ್ಟು ಇಷ್ಟಪಡೋದಿಲ್ಲ. ಈ ಥರ ನೀವು ಒಂದ್ಸರಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಈಸಿ ಕೂಡ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡಿಲ್ಲ ನೋಡಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಹಾಗೆ ಟೇಸ್ಟ್ ಕೂಡ ಹಾಗೆ ಇತ್ತು. ನಾನು ಸುಳ್ಳಂತೂ ಹೇಳ್ತಾ ಇಲ್ಲ. ಸೇಮ್ ನಾನು ಹೇಗೆ ಮಾಡಿದ್ದೀನೋ ಅದೇ ರೀತಿ ಮಾಡಿ, ತುಂಬ ಟೇಸ್ಟಾಗಿ ಬರುತ್ತೆ. ಹೀಗೆ ಹೊಸ ವೀಡಿಯೋಂದಿಗೆ ಬರ್ತಾ ಇರ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.